ಫ್ರೆಂಡ್ಸ್, ವೀಕೆಂಡ್ ಸ್ಪೆಷಲ್ ಮಟನ್ ರೆಸಿಪಿ ಜೊತೆ ಬಂದಿದ್ದೇನೆ. ಮಟನ್ ಗ್ರೀನ್ ಮಸಾಲವನ್ನು ನಾವು ಮಾಡುವ ತುಂಬಾ ಈಸಿಯಾಗಿ ಎಷ್ಟು ಜನ ನೆಂಟರು ಬಂದರೂ ಇದನ್ನು ನಾವು ತುಂಬಾ ಕ್ವಿಕ್ಕಾಗಿ ಮಾಡ್ಕೊಳ್ಬಹುದು. ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ವಿಡಿಯೋಕ್ಕೊಂದು ಲೈಕ್ ಕೊಟ್ಟು ಬಲ್ಲಾಲ್ಸ್ ಕ್ಯಾಬೂಸನ್ನು ನೀವು ಫಸ್ಟ್ ಟೈಮ್ ನೋಡ್ತಾ ಇರುವವರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೈಡಲ್ಲಿರುವ ಬೆಲ್ ಐಕನನ್ನು ಪ್ರೆಸ್ ಮಾಡಿ ಪ್ಲೀಸ್. ಬಿಸಿಯಾದ ಪ್ರೆಷರ್ ಕುಕ್ಕರಿಗೆ 1.5 kg ಕ್ಲೀನ್ ಮಾಡಿಟ್ಟಂತಹ ಮಟನ್ ಪೀಸ್ಗಳನ್ನು ಆ್ಯಡ್ ಮಾಡಿಕೊಂಡು 2 ಟೊಮೆಟೊ, 4 ರಿಂದ 5 ಕಾಯಿಮೆಣಸು, 2 ಈರುಳ್ಳಿಯನ್ನು ಕಟ್ ಮಾಡಿ ಆ್ಯಡ್ ಮಾಡಿ ಅರ್ಧ ಟೇಬಲ್ ಸ್ಪೂನಷ್ಟು ಅರಶಿನ ಪುಡಿಯನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತೇನೆ. ಸ್ವಲ್ಪ ಸೆಕೆ ಬರಲಿ. ಮಟನ್ ನೀರನ್ನು ಬಿಟ್ಕೊಳ್ತದೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕುವ. ಬಿಸಿಯಾದ ನಂತರ ಉಪ್ಪನ್ನು ಕೊನೆಗೆ ಅಡ್ಜಸ್ಟ್ ಮಾಡ್ಕೊಳ್ಬಹುದು. ಹದವಾಗಿ ಹಾಕ್ಕೊಂಡ್ರೆ ಸಾಕು. ಈಗ ಒಂದು ಸಣ್ಣಗೆ ಮಿಕ್ಸ್ ಕೊಟ್ಟು ಅರ್ಧ ಗ್ಲಾಸ್ನಷ್ಟು ನೀರನ್ನು ಹಾಕ್ಕೊಂಡು ಪ್ರೆಷರ್ ಕುಕ್ಕರ್ನ ವಿಸಿಲನ್ನು ಇಟ್ಟು ಮುಚ್ಚಳವನ್ನು ಮುಚ್ಚಿ 3 ರಿಂದ 4 ವಿಸಿಲ್ ಬೇಯಿಸ್ಕೊಳ್ಳುವ ಮೀಡಿಯಮ್ ಫ್ಲೇಮಲ್ಲಿ. ಮಸಾಲಕ್ಕಾಗಿ ಒಂದು ಮಿಕ್ಸಿ ಜಾರಿಗೆ 1/4 kg ಕೊತ್ತಂಬರಿ ಸೊಪ್ಪು, ನಾನಿಲ್ಲಿ ಜವರೆ ಕೊತ್ತಂಬರಿ ಸೊಪ್ಪನ್ನು ತಗೊಂಡಿದ್ದೇನೆ, 1 ಮುಷ್ಟಿಯಷ್ಟು ಪುದೀನ, ಲವಂಗ 4 ರಿಂದ 5, 2 ಏಲಕ್ಕಿ, 1 ತುಂಡು ಚಕ್ಕೆ, ಹೂವು, 1.5 ಟೇಬಲ್ ಸ್ಪೂನ್ ಜೀರಿಗೆ, 2 ಟೇಬಲ್ ಸ್ಪೂನ್ ಕೊತ್ತಂಬರಿ ಬೀಜ, 1 ಟೊಮೆಟೊ ಹಾಗೂ 1 ಟೇಬಲ್ ಸ್ಪೂನ್ನಷ್ಟು ಕರಿಮೆಣಸನ್ನು ಹಾಕ್ಕೊಂಡು ಒಂದು ಸುತ್ತು ತಿರುಗಿಸ್ಕೊಂಡು ಪುನಃ 5 ಕಾಯಿಮೆಣಸು ಹಾಕ್ಕೊಂಡು ರುಬ್ಕೊಂಡು ಇಟ್ಕೊಂಡಿದ್ದೇನೆ. ಬಿಸಿಯಾದ ಬಣಲೆಗೆ ಅರ್ಧ ಬೌಲ್ನಷ್ಟು ಎಣ್ಣೆ ಹಾಗೂ ಅರ್ಧ ಬೌಲ್ನಷ್ಟು ತುಪ್ಪವನ್ನು ಹಾಕಿ 2 ಈರುಳ್ಳಿಯನ್ನು ಕಟ್ ಮಾಡಿ ಹಾಕ್ಕೊಂಡೆ, ಕರಿಬೇವನ್ನು ಹಾಕಿದೆ, 1.5 ಟೇಬಲ್ ಸ್ಪೂನ್ನಷ್ಟು ಬಡ ಸೊಪ್ಪನ್ನು ಹಾಕ್ಕೊಂಡೆ. ಚೆನ್ನಾಗಿ ಮಿಕ್ಸ್ ಮಾಡುವ. ಹದವಾಗಿ ಕಾದ ನಂತರ ಗ್ರೈಂಡ್ ಮಾಡಿಟ್ಟಂತಹ ಕೊತ್ತಂಬರಿ ಸೊಪ್ಪು ಪುದೀನದ ಮಿಶ್ರಣವನ್ನು ಹಾಕ್ಕೊಂಡು ಕೈಯಾಡಿಸ್ತಾ ಈ ಮಿಶ್ರಣವು ಎಣ್ಣೆ ಬಿಟ್ಕೊಳ್ಳುವವರೆಗೆ ತಿರುಗುತ್ತಾ ಇರುವ. ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಅಂತ. ಈಗ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಳುವ. ಮಟನಿಗೆ ನಾವು ಆಲ್ರೆಡಿ ಉಪ್ಪು ಹಾಕಿದ್ರಿಂದ ಈ ಮಸಾಲಕ್ಕೆ ಬೇಕಿದ್ದಷ್ಟು ಉಪ್ಪನ್ನು ಹಾಕ್ಕೊಳ್ಳುವ. ಮಟನ್ ಚೆನ್ನಾಗಿ ಬೆಂದಿದೆ. ಬೆಂದಂತಹ ಮಟನನ್ನು ಬಣಲೆಗೆ ಹಾಕ್ಕೊಂಡೆ. ಒಂದು ಪರ್ಫೆಕ್ಟ್ ಮಿಕ್ಸ್. ಸೋ ಕಲರ್ಫುಲ್ ಆ್ಯಂಡ್ ಯಮಿ. ಘಮ ಘಮ ಅಂತಿದೆ ಅಡುಗೆ ಮನೆ ತುಂಬ. ಎಸ್, 5 ರಿಂದ 10 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ನಾವು ಕುಕ್ ಮಾಡಬೇಕು. ಯಾಕಂದರೆ ಮಟನ್ ಪೀಸ್ಗಳು ಈ ಮಸಾಲವಾದ ಫ್ಲೇವರನ್ನು ಎಳ್ಕೊಳ್ಬೇಕು. ಉಪ್ಪನ್ನು ಅಡ್ಜಸ್ಟ್ ಮಾಡಿಕೊಂಡೆ. 1 ಟೇಬಲ್ ಸ್ಪೂನ್ನಷ್ಟು ಗರಂ ಮಸಾಲದ ಪುಡಿಯನ್ನು ಹಾಕ್ಕೊಂಡೆ. ಎಸ್, ನೋಡಿದ್ರಲ್ಲ ಫ್ರೆಂಡ್ಸ್, ನಾನು ಇದಕ್ಕೆ ಶುಂಠಿ ಬೆಳ್ಳುಳ್ಳಿಯನ್ನು ಹಾಕದೆ ಇವತ್ತು ಗ್ರೀನ್ ಮಸಾಲವನ್ನು ಮಾಡಿದ್ದೇನೆ. ನಿಮಗೆ ಖಂಡಿತವಾಗಿಯೂ ಇಷ್ಟ ಆಗ್ತದೆ. ಇಷ್ಟ ಆದರೆ ವಿಡಿಯೋಕ್ಕೊಂದು ಲೈಕ್ ಕೊಟ್ಟು ಬಲ್ಲಾಲ್ಸ್ ಕ್ಯಾಬೂಸನ್ನು ಫಸ್ಟ್ ಟೈಮ್ ನೋಡ್ತಾ ಇರುವವರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನಷ್ಟು ಯಮಿ ಹಾಗೂ ಇಂಟ್ರೆಸ್ಟಿಂಗ್ ರೆಸಿಪೀಸ್ ಜೊತೆ ನಾನು ದಿನ ನಿಮ್ಮ ಮುಂದೆ ಬರ್ತಾ ಇರ್ತೇನೆ. ಬಿಸಿ ಬಿಸಿ ಅನ್ನ, ದೋಸೆ, ರೋಟಿ, ಚಪಾತಿ ಯಾವುದರ ಜೊತೆಗೂ ಇದನ್ನು ಟೇಸ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.